Welcome to all. I am Shalini. Welcome to topic Human Resource Information System. So Human Resource Information System ಅಂದರೆ ಏನು, ಆಬ್ಜೆಕ್ಟಿವ್ಸ್ ಏನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಏನಿದೆ ನೋಡೋಣ. In order to conduct an audit properly, human resource professional needs considerable amount of data. Gone are days when decisions about the future could be based on guesswork. Now you need to collect concrete information in order to make future events more manageable than before. ಸೊ ಇಲ್ಲೇನು ಹೇಳ್ತಿದ್ದಾರೆ, ಸೊ ನಾವಿವಾಗ ಆಡಿಟನ್ನು ಕಂಡಕ್ಟ್ ಮಾಡಬೇಕಂದ್ರೂ ಸಮ್ ಇನ್ಫಾರ್ಮೇಷನ್ ಅಥವಾ ಅಮೌಂಟ್ ಆಫ್ ಡಾಟಾ ನಮ್ಮಲ್ಲಿ ಕನ್ಸಿಡರಬಲ್ ಅಮೌಂಟ್ ಆಫ್ ಡಾಟಾ ನಮ್ಮ ಹತ್ರ ಇರಬೇಕು. ಜೊತೆಗೆ ನಾವೇನೇ ನೆಕ್ಸ್ಟ್ ಇನ್ ಫ್ಯೂಚರ್ ಗೆಸ್ ವರ್ಕ್ ಮಾಡಬೇಕಂತ ಹೇಳಿದ್ರು ನಮಗೆ ಬೇಸಿಕ್ ಅಥವಾ ಬೇಸ್ ಡಾಟಾ ನಮ್ಮಲ್ಲಿ ಇರಬೇಕು. ಸೊ ನಾವು ಇಲ್ಲಿ ಈ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಏನು ಪ್ರೊವೈಡ್ ಮಾಡುತ್ತೆ, ಏನು ಇದು ನೆಸೆಸಿಟಿ ಅಂತ ಹೇಳಿದ್ರೆ, ಯು ನೀಡ್ ಟು ಕಲೆಕ್ಟ್ ಕಾಂಕ್ರೀಟ್ ಇನ್ಫಾರ್ಮೇಷನ್ ಇನ್ ಆರ್ಡರ್ ಟು ಮೇಕ್ ಫ್ಯೂಚರ್ ಇವೆಂಟ್ಸ್ ಮೋರ್ ಮ್ಯಾನೇಜಬಲ್ ದ್ಯಾನ್ ಬಿಫೋರ್. ಸೊ ಇಲ್ಲಿ ಕಾಂಕ್ರೀಟ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಏನು, ಕಂಪ್ಲೀಟ್ ಒಂದು ಇನ್ಫಾರ್ಮೇಷನನ್ನು ನೀವೇನು ಕಲೆಕ್ಟ್ ಮಾಡ್ತಿರೋ ಅದಕ್ಕೆ ಡಾಟಾಗೆ ವಿತ್ ಪ್ರೂಫ್ ಇರೋ ಅಂಥ ಡಾಟಾಸ್ ಅಥವಾ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದೇನೋ ಕಾಂಕ್ರೀಟ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಎಂಪ್ಲಾಯೀಸ್ ಆಗಲಿ, ಪೇರೋಲ್, ಸ್ಯಾಲ್ರಿ ಇಷ್ಟು ಕೊಡ್ತೀವಿ ಅಂತ ಹೇಳಿ ನಾವು ಜಸ್ಟ್ ಎಂಟ್ರಿ ಮಾಡ್ಕೋಬೋದು, ಬಟ್ ಅದಕ್ಕೆ ಪ್ರೂಫ್ ಇದ್ದರೆ ಅದರ ವ್ಯಾಲಿಡ್ ಅಂತ ಕನ್ಸಿಡರ್ ಆಗೋದು. ಸೊ ಇದನ್ನೇ ನಾವು ಕಾಂಕ್ರೀಟ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಇಂಥ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು. ಏನಕ್ಕೆ, ನಾವು ಏನು ಅಟ್ ಪ್ರೆಸೆಂಟ್ ಡಿಸಿಷನ್ಸ್ ತೊಗೊಂಡಿದ್ದೀವಿ, ಮ್ಯಾನೇಜರಬಲ್ ಡಿಸಿಷನ್ಸು ಅಥವಾ ಏನೋ ಒಂದು ಡಿಸಿಷನ್ಸ್ ತೊಗೊಂಡಿದ್ರು ಅದಕ್ಕಿಂತ ಬೆಸ್ಟ್ ಡಿಸಿಷನ್ ತೊಗೊಳ್ಳಿಕ್ಕೆ, ಬೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸೊ ಈ ಒಂದು ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಬೇಕು. ದೆನ್ ಕಮ್ ಟು ಮೀನಿಂಗ್. ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ is a method by which an organization collects, analyses and reports information about people and jobs. It applies to information needs at micro and macro levels. ಸೊ ಇಲ್ಲೇನು ಹೇಳ್ತಿದ್ದಾರೆ, ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಅನ್ನೋವಂಥದ್ದು ಒಂದು ಮೆಥಡ್. ಏನಕ್ಕೆ ಈ ಮೆಥಡನ್ನು ಯೂಸ್ ಮಾಡ್ತಿರೋದು, ಪೀಪಲ್ ಆ್ಯಂಡ್ ಜಾಬ್ಸ್ ಈ ಎರಡೂ ಡೀಟೇಲ್ಸನ್ನು, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಅಥವಾ ಈ ಎರಡೂ ಡೀಟೇಲ್ಸನ್ನು ಆರ್ಗನೈಸೇಷನ್ ಕಲೆಕ್ಟ್ ಮಾಡಿ, ಅನಲೈಸ್ ಮಾಡಿ ಒಂದು ರಿಪೋರ್ಟನ್ನು ನೀವು ಏನು ಪ್ರಿಪೇರ್ ಮಾಡ್ತೀರಾ ಅಥವಾ ಈ ಒಂದು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಲಿಕ್ಕೆ ಇರೋವಂಥ ಒಂದು ಮೆಥಡೇ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್. ಇದು ಮೈಕ್ರೋ ಲೆವೆಲ್ ಅಥವಾ ಮ್ಯಾಕ್ರೋ ಲೆವೆಲ್ ಇನ್ಫಾರ್ಮೇಷನ್ನು ಕೂಡ ಇದು ನೀಡಿರುತ್ತೆ. ದೆನ್ ನೆಕ್ಸ್ಟ್, ಹಾಗಿದ್ರೆ ಏನು ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್, ಏನೇನು ಬೆನಿಫಿಟ್ಸ್ ಇದೆ, ಏನು ಪ್ರೊವೈಡ್ ಮಾಡುತ್ತೆ ನೋಡ್ತಾ ಹೋಗೋಣ ಇವಾಗ. ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್? ದಿ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ is a software or online solution for the data entry, data tracking and data information needs of the human resources, payroll management and accounting functions within a business. ಸೊ ಏನು ಹಾಗಂದರೆ ಹ್ಯೂಮನ್ ರಿಸೋರ್ಸಸ್ ಸಿಸ್ಟಮ್, ಇನ್ಫಾರ್ಮೇಷನ್ ಸಿಸ್ಟಮ್ ಅನ್ನೋವಂಥದ್ದು ಒಂದು ಸಾಫ್ಟ್ವೇರ್ ಅಥವಾ ಆನ್ಲೈನ್ ಸೊಲ್ಯೂಷನ್. ಏನಕ್ಕೆ ಇದನ್ನು ಯೂಸ್ ಮಾಡ್ಕೊತಾರೆ, ಫಾರ್ ಡಾಟಾ ಎಂಟ್ರಿ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ದೆನ್ ಡಾಟಾ ಟ್ರ್ಯಾಕಿಂಗ್ ಅಂದರೆ ನಮಗೇನಾದರೂ ಇನ್ಫಾರ್ಮೇಷನ್, ಡಾಟಾ ಟ್ರ್ಯಾಕಿಂಗ್ ಅಂತ ಅಂದರೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾವು ಕಲೆಕ್ಟ್ ಮಾಡೋವಂಥದ್ದು ಅಥವಾ ತಗೊಳ್ಳೋ ಅಂಥದ್ದನ್ನು ಡಾಟಾ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇವಾಗ ನಮಗೆ ಅಟೆಂಡೆನ್ಸ್, ಯಾವುದೋ ಒಂದು ಎಂಪ್ಲಾಯಿ ಡೀಟೇಲ್ಸ್ ಅಟೆಂಡೆನ್ಸ್ ಲಿಸ್ಟ್ ಬೇಕು. ಇವಾಗ ಹೇಗೆ ಚೆಕ್ ಮಾಡ್ತೀರಿ, ನಮ್ಮ ಹತ್ರ ಹಾರ್ಡ್ ಕಾಪಿ ಇದ್ದರೆ ಹಾರ್ಡ್ ಕಾಪಿಯಲ್ಲಿ ಚೆಕ್ ಮಾಡ್ತೀರಿ, ಸಾಫ್ಟ್ ಕಾಪಿ ಇದ್ದರೆ ಸಾಫ್ಟ್ ಕಾಪಿಯಲ್ಲಿ ಚೆಕ್ ಮಾಡ್ತೀರಿ. ಸೊ ಇದನ್ನು ಡಾಟಾ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ದೆನ್ ಡಾಟಾ ಇನ್ಫಾರ್ಮೇಷನ್ ಯಾವುದು ಇನ್ಫಾರ್ಮೇಷನ್ ಇರಬೇಕು ಅದರಲ್ಲಿ, ಹ್ಯೂಮನ್ ರಿಸೋರ್ಸ್, ಅಬೌಟ್ ಹ್ಯೂಮನ್ ರಿಸೋರ್ಸ್, ಅವ್ರ ಪೇರೋಲು ಅಥವಾ ಮ್ಯಾನೇಜ್ಮೆಂಟು ಆ್ಯಂಡ್ ಅಕೌಂಟಿಂಗ್ ಫಂಕ್ಷನ್ಸ್ ಏನೇನಿದೆ ವಿತಿನ್ ಅ ಬಿಸ್ನೆಸ್, ಇದೆಲ್ಲ ಇನ್ಫಾರ್ಮೇಷನ್ಸನ್ನು ನಾವು ಯಾವುದರಲ್ಲಿ, ಒಂದು ಸಾಫ್ಟ್ವೇರಲ್ಲಿ ಅಥವಾ ಒಂದು ಅಪ್ಡೇಟ್ ವರ್ಷನಲ್ಲಿ ಮೇಂಟೈನ್ ಮಾಡೋದನ್ನೇ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಮುಂಚೆ ಎಲ್ಲ ಬುಕ್ ಕೀಪಿಂಗ್ ಪ್ರೋಸೆಸ್ ಇರ್ತಿತ್ತು, ಎಲ್ಲ ಒಂದು ಬುಕ್ ಕೀಪಿಂಗ್, ಅಕೌಂಟಿಂಗ್ ಡೀಟೇಲ್ಸು, ಎಂಟ್ರಿ ಎಲ್ಲನೂ ಬುಕ್ಸಲ್ಲೇ ಬರೀತಾ ಕೂತ್ಕೊತಿದ್ರು. ಬಟ್ ಇವಾಗ ಹಾಗಿಲ್ಲ, ಅಪ್ಡೇಟ್ ಆಗಿರೋದ್ರಿಂದ ಸಾಫ್ಟ್ವೇರನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಏನೇನು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ, ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಪ್ರೊವೈಡ್ ಓವರಾಲ್ ಮ್ಯಾನೇಜ್ಮೆಂಟ್ ಆಫ್ ಆಲ್ ಎಂಪ್ಲಾಯಿ ಇನ್ಫಾರ್ಮೇಷನ್. ಸೊ ಇದು ಎಲ್ಲ ಎಂಪ್ಲಾಯಿ ಇನ್ಫಾರ್ಮೇಷನ್ಸನ್ನು
ಪ್ರೊವೈಡ್ ಮಾಡುತ್ತೆ. ಹೇಗೆ ಎಂಪ್ಲಾಯೀಸ್ನ ಮ್ಯಾನೇಜ್ ಮಾಡ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಆಫ್ ಆಲ್ ಎಂಪ್ಲಾಯಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ದೆನ್ ರಿಪೋರ್ಟಿಂಗ್ ಆ್ಯಂಡ್ ಅನಾಲಿಸಿಸ್ ಆಫ್ ಎಂಪ್ಲಾಯಿ ಇನ್ಫಾರ್ಮೇಷನ್. ಸೊ ಎಂಪ್ಲಾಯಿ ಇನ್ಫಾರ್ಮೇಷನ್ಸನ್ನು ಅನಾಲಿಸಿಸ್ ಮಾಡಿ ರಿಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ. ದೆನ್ ಮಾಡೋ ಅಂಥ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ದೆನ್ ಕಂಪನಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಸಚ್ ಆಸ್ ಎಂಪ್ಲಾಯಿ ಹ್ಯಾಂಡ್ ಬುಕ್ಸ್, ಎಮರ್ಜೆನ್ಸಿ ಕಾಷನ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆ್ಯಂಡ್ ಸೇಫ್ಟಿ ಗೈಡ್ಲೈನ್ಸ್, ಇದಿಷ್ಟು ಕೂಡ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್, ಇದು ಕೂಡ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ದೆನ್ ಬೆನಿಫಿಟ್ಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಎನ್ರೋಲ್ಮೆಂಟ್, ಸ್ಟೇಟಸ್ ಚೇಂಜಸ್, ಪರ್ಸನಲ್ ಇನ್ಫಾರ್ಮೇಷನ್ ಅಪ್ಡೇಟಿಂಗ್. ಸೊ ಏನು ಅಪ್ಡೇಟ್ ಆಗ್ತಿರುತ್ತೋ ಪರ್ಸನಲ್ ಇನ್ಫಾರ್ಮೇಷನ್ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಎಲ್ಲಿ ಚೇಂಜಸ್ ಆಗಿರೋವಂಥದ್ದನ್ನು, ಈಗ ಸ್ಟೇಟಸ್ ಚೇಂಜಸ್ ಆಗುತ್ತೆ, ಪ್ರಮೋಷನ್ನು, ಟ್ರಾನ್ಸ್ಫರು ಏನಾಗುತ್ತೆ ಎಲ್ಲ ಚೇಂಜಸ್ಸನ್ನು ಕೂಡ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಏನೇನು ಚೇಂಜಸ್ ಆಗುತ್ತೆ ಇದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ದೆನ್ complete integration with payroll and other company financial software and accounting systems. ಸೊ ಫಿನಾನ್ಷಿಯಲ್ ಸಾಫ್ಟ್ವೇರ್ ಏನು ಯೂಸ್ ಮಾಡ್ತಿದ್ದಾರೆ, ಅಕೌಂಟಿಂಗ್ ಸಿಸ್ಟಮ್ಸ್ ಏನೇನು ಯೂಸ್ ಮಾಡ್ತಿದ್ದಾರೆ, ಯಾವ ಮೆಥಡನ್ನು ಯೂಸ್ ಮಾಡ್ತಿದ್ದಾರೆ, ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಯೂಸ್ ಮಾಡ್ತಿದ್ದಾರೆ, ಸೊ ಆ ಇನ್ಫಾರ್ಮೇಷನನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ದೆನ್ ಅಪ್ಲಿಕೆಂಟ್ ಆ್ಯಂಡ್ ರೆಸ್ಯೂಮ್ ಮ್ಯಾನೇಜ್ಮೆಂಟ್, ಅಪ್ಲಿಕೆಂಟ್ಸ್ ಯಾರ್ಯಾರು ಇದ್ದರು, ರೆಸ್ಯೂಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಿದ್ದಾರೆ, ಇದೆಲ್ಲ ಇನ್ಫಾರ್ಮೇಷನನ್ನು ಕೂಡ ಇದು ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅಂದರೆ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಇಷ್ಟು ಇನ್ಫಾರ್ಮೇಷನನ್ನು ಅದರಲ್ಲಿ. ದೆನ್ ಆಬ್ಜೆಕ್ಟಿವ್ಸ್ ಏನು, ಟು ಆಫರ್ ಎ adequate, comprehensive and ongoing information system about people and jobs at present. people ಅಂದರೆ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಜಾಬ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್, ಆನ್ಗೋಯಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ ಏನಿರುತ್ತೋ ಸೊ ಇದನ್ನು ಪ್ರೊವೈಡ್ ಮಾಡುತ್ತೆ. ದೆನ್ ಟು ಸಪ್ಲೈ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಅಟ್ ಎ ರೀಸನಬಲ್ ಕಾಸ್ಟ್. ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಸಪ್ಲೈ ಮಾಡುತ್ತೆ ಅಟ್ ಎ ರೀಸನಬಲ್ ಕಾಸ್ಟ್. ಹೇಗೆ ಇವಾಗ ಅದೇ ಒಂದು ವರ್ಕ್ಗೆ ಸಾಫ್ಟ್ವೇರ್, ಈಗ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ನ ನಾವು ಕನ್ಸಿಡರ್ ಮಾಡಿ ಬೈ ಹ್ಯಾಂಡ್ ಬುಕ್ಸಲ್ಲಿ ನಾವೆಲ್ಲ ಬರಿತಾ ಹೋದರೆ ಡೀಟೇಲ್ಸನ್ನು, ಅಕೌಂಟಿಂಗ್ನ ಮೇಂಟೈನ್ ಮಾಡ್ತಾ ಹೋದರೆ ಏನಾಗುತ್ತೆ, ನಂಬರ್ ಆಫ್ ಎಂಪ್ಲಾಯೀಸ್ ನಮಗೆ ಇನ್ಕರ್ಡ್ ಆಗ್ತಾ ಹೋಗುತ್ತೆ. ಸೊ ಕಾಸ್ಟು ಸ್ಯಾಲ್ರಿ ನಾವು ಪ್ರೊವೈಡ್ ಮಾಡ್ತಾ ಹೋದಷ್ಟು ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಅದೇ 4 ಮೆಂಬರ್ಸ್ ಆರ್ 5 ಮೆಂಬರ್ಸ್ ಮಾಡೋ ಒಂದು ವರ್ಕನ್ನು ಒಂದು ಕಂಪ್ಯೂಟರನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಸೊ ನಂಬರ್ ಆಫ್ ಎಂಪ್ಲಾಯೀಸ್ ಏನಾಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ವಿತ್ ರೀಸನಬಲ್ ಕಾಸ್ಟು ನಮಗೆ ಇನ್ಫಾರ್ಮೇಷನನ್ನು, ಅಪ್ಡೇಟೆಡ್ ಇನ್ಫಾರ್ಮೇಷನನ್ನು ಇಲ್ಲಿ ನಾವು ಸಪ್ಲೈ ಮಾಡ್ತಾ ಹೋಗ್ಬೋದು. ದೆನ್ ಟು ಆಫರ್ ಡಾಟಾ ಸೆಕ್ಯೂರಿಟಿ ಆ್ಯಂಡ್ ಪರ್ಸನಲ್ ಪ್ರೈವಸಿ. ಸೊ ಇಲ್ಲಿ ಡಾಟಾ ಸೆಕ್ಯೂರಿಟಿ ಆ್ಯಂಡ್ ಪರ್ಸನಲ್ ಪ್ರೈವಸಿನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಇವಾಗ ಫೈಲ್, ಇನ್ ಕೇಸ್ ಯಾರೋ ಫೈಲ್ ಎತ್ಕೊಂಡೋದ್ರೆ, ಏನೋ ಡಾಕ್ಯುಮೆಂಟ್ಸ್ ಮಿಸ್ ಆಯಿತು ಅಂತ, ನಮ್ಗೆ ಹಾರ್ಡ್ ಕಾಪಿ ಮಾತ್ರ ಇದ್ದರೆ, ಡಾಕ್ಯುಮೆಂಟ್ ಮಿಸ್ ಆದರೆ ನೆಕ್ಸ್ಟು ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸೊ ಈ ಥರ ಪ್ರಾಬ್ಲಮ್ ಅರೈಸ್ ಆಗೋದಿಲ್ಲ ಈ ಒಂದು ಸಿಸ್ಟಮಲ್ಲಿ. ಏನಕ್ಕೆ, ಒಂದು ಪಾಸ್ವರ್ಡ್ ಅಥವಾ ಸಮ್ ಕೋಡನ್ನು ನಾವು ಅಲ್ಲಿ ಲಾಕರಾಗಿ ಯೂಸ್ ಮಾಡಿಕೊಂಡು ಡಾಟಾಸನ್ನು ನಾವು ಪ್ರೈವಸಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ದ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಈಸ್ ದ ಬೆಸ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.